स्वागत है आपका बी न्यूज नेशन में। मैं हूं आबिद हुसैन शेख। अब से छोटे जुर्म में व्यक्ति पर राउडी शीटर का धब्बा न लगाए पुलिस। गृह मंत्री आरग ज्ञानेंद्र का बड़ा बयान। विकास सौदा में राज्य के गृह मंत्री आरग ज्ञानेंद्र ने कहा कि राज्य में कई लोगों पर छोटे मोटे मामलों पर भी राउडी शीटर का मुकदमा लगाया गया है, जिससे समाज में उन्हें इज्जत की जिंदगी गुजारने में बहुत मुश्किलें हो रही हैं। इसीलिए इस आदेश को रद्द किया जाएगा। अगर किसी पर राउडी शीटर्स का केस फाइल करना है तो उस पर उन्नत जांच करके फैसला ले पुलिस विभाग। राज्य और बेंगलुरु में कई जगहों पर बिना लाइसेंस्ड के कैसीनो, क्लब और मटके के धंधे चल रहे हैं। अगर कोई सबूत के साथ पकड़ा गया तो उसका जिम्मेदार स्थानीय पुलिस विभाग ही होगा। इस तरह की चेतावनी दी है विभाग को गृह मंत्री आरग ज्ञानेंद्र ने। ಬೆಳಿಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಉದ್ಘಾಟನೆ ಮಾಡಿ ಹೋದರು. ನಂತರ ಇಷ್ಟೊತ್ತು ಕೂಡ ನಾನು ಅಧಿಕಾರಿಗಳ ಜೊತೆಯಲ್ಲಿ ಇಡೀ ರಾಜ್ಯದ ಪೊಲೀಸ್ ಇಲಾಖೆ ಮತ್ತು ಅದರ ಸಮಸ್ಯೆ ಮತ್ತು ಏನು ಮಾಡಬೇಕು ಅನ್ನೋಂಥದ್ದನ್ನ ರಿವ್ಯೂ ಮಾಡುವಂಥ ಕೆಲಸ ಮಾಡಿದ್ದೇನೆ. ಇವತ್ತು ಒಟ್ಟಾರೆ ಚರ್ಚೆ ಮಾಡಿರ್ತಕ್ಕಂಥ ಹೈಲೈಟ್ಸ್ ಇದ್ದೇನೆ. ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ಯಾವುದೋ ಸಣ್ಣ ಪುಟ್ಟ ಕಾರಣಕ್ಕಾಗಿಯೂ ಕೂಡ ಕೆಲವರ ಹಣೆ ಮೇಲೆ ರೌಡಿ ಪಟ್ಟಿಯನ್ನು ಕಟ್ಟಿದ್ದೀವಿ ನಾವು. ರೌಡಿ ಅಂತ ಹೇಳಿದ್ರೆ ಅರ್ಥ ಏನು ಅಂತ ಹೇಳಿದ್ರೆ ಸದಾಕಾಲ ಸಮಾಜ ಕಂಟಕರಾಗಿ ಥ್ರೆಟ್ನಿಂಗ್ ಮಾಡ್ತಾ ಕಾನೂನನ್ನ ಉಲ್ಲಂಘನೆ ಮಾಡ್ತಾನೆ ಇರುವಂಥವ್ರನ್ನ ರೌಡಿ ಪಟ್ಟಿಗೆ ಕೊನೆಯಲ್ಲಿ ಅಸಾಧ್ಯ ಆದಾಗ ಸೇರಿಸ್ತಾರೆ. ಯಾವುದೋ ಒಂದು ಸಣ್ಣ ಪುಟ್ಟ ಇನ್ಸಿಡೆಂಟಲ್ಲಿ ಕೂಡ ನಮ್ಮ ರಾಜ್ಯದಲ್ಲಿ ಕೆಲವರನ್ನ ಸೇರಿಸಿದ್ದಾರೆ. ಅದನ್ನು ಪುನರ್ವಿಮರ್ಶೆ ಮಾಡಬೇಕು. ಆ ಪಟ್ಟಿಯಲ್ಲಿ ಸಾವಿರಾರು ಜನರನ್ನು ರೌಡಿ ಪಟ್ಟಿಯಲ್ಲಿ ಇಡೋದು ಅರ್ಥವೇ ಇಲ್ಲ. ಯಾವುದೇ ಒಂದು ಆಮೇಲೆ ಅವರಿಂದ ಯಾವುದೇ ಸಮಾಜ ಬಾಹಿರ ಕೃತ್ಯನ ಅವ್ರ ಮೇಲೆ ಕೇಸು ಮೊಕದ್ದಮೆಗಳು ಇಲ್ದಿದ್ರೆ ಅಂತ ಇದ್ದಾವೆ ಅದಕ್ಕೆ ತೆಗೆದಾಕ್ಲಿಕ್ಕೆ. ಆ ರೀತಿಯಲ್ಲಿ ರಿವ್ಯೂ ಮಾಡಿ ತೆಗೆದಾಕಬೇಕು. ಇತ್ತೀಚಿನ ಸುಮಾರು ವರ್ಷದಿಂದ ಅದನ್ನು ಮಾಡಲಿಲ್ಲ. ಅದನ್ನ ರಿವ್ಯೂ ಮಾಡಬೇಕು ಅಂತೇಳಿ ಹೇಳಿದ್ದೇವೆ. ನೋಡಿ, ಅದಕ್ಕೆ ರೌಡಿ ಶೀಟಿಗೆ ತೆಗೆಯೋದಕ್ಕೆ ಕೆಲವು ನಿಬಂಧನೆಗಳನ್ನು ಸರ್ಕಾರವೇ ಮಾಡಿದೆ, ಪೊಲೀಸ್ ಇಲಾಖೆ ಮಾಡಿದೆ. ಅದನ್ನು ಹೊರತುಪಡಿಸಿ ಯಾವುದು ತೆಗೆಯಕ್ಕೆ ಅವರಿಗೆ ಆಗೋದೇ ಇಲ್ಲ. ಅಲ್ಲ, ಅನೇಕ ಕಡೆ ನೀವು ಕೇಳ್ರಿ. ಗೃಹ ಸಚಿವರಾಗಿ ಮುಖ್ಯಮಂತ್ರಿಗಳ ನೀವು ಏನು ಮೀಟಿಂಗ್ ಪಾಲ್ಗೊಂಡು ಹೇಳ್ಬೇಕಾದ್ರೆ ಇನ್ಸಿಡೆಂಟ್ ಇದೆ. ಇಡೀ ರಾಜ್ಯದಾದ್ಯಂತ ಯಾವುದೋ ಒಂದು ಸಣ್ಣ ಪುಟ್ಟ ಚಳವಳಿಯಲ್ಲಿ ಭಾಗವಹಿಸ್ತಾರೆ ಸರ್. ಇದೆ, ನೀವು ಹೇಳ್ತೀನಿ, ಕನ್ನಡ ಚಳವಳಿಗಾರದ್ದು ಇದೆ, ಇದ್ರದ್ದು ಇದೆ, ರೈತ ಹೋರಾಟಗಾರದ್ದು ಇದೆ. ಯಾವುದೋ ಗಣಪತಿ ಫಂಕ್ಷನ್ ನಲ್ಲಿ ಸಣ್ಣ ಪುಟ್ಟ ಗಲಾಟೆ ಆಗಿದ್ದಿದೆ. ರೌಡಿ ಶೀಟ್ ಹಣೆ ಪಟ್ಟಿ ಕಟ್ಟಿದ್ದಾರೆ. ಅವತ್ತಿಂದ ಯಾವುದೂ ಅವನು ಸಮಾಜ ಬಾಹಿರ ಕೃತ್ಯದಲ್ಲಿ ಭಾಗವಹಿಸಲಿಲ್ಲ. ಅಂಥವ್ರ ಮೇಲೆ ಸಣ್ಣ ಪುಟ್ಟದ್ದು ಎಷ್ಟು ವರ್ಷದಿಂದ ಇದೆ, 10 ವರ್ಷ 15 ವರ್ಷ ಆಗಿದೆ. ಯಾವಾಗಲೂ ಅವನು ಪೆರಡಿ ಕರೆದು ನಿಂತ್ಕೊಳ್ಳೋದು, ಅವಮಾನ ಮಾಡೋದು, ನಾಗರಿಕರನ್ನ ಹಿಂಸೆ ಕೊಡೋದಾಗುತ್ತೆ. ಇಂಥದ್ದು ಆಗಬಾರ್ದು. ಖಂಡಿತ ಇಲ್ಲ, ಮಿಸ್ಯೂಸ್ ಆಗ್ಲಿಕ್ಕೆ ಬಿಡೋದಿಲ್ಲ. कीजिए ऑफर पाइए। जी हाँ, एस्पायर स्पोकन इंग्लिश सॉफ्ट स्किल ने वाव कार्ड लॉन्च किया है, जिसमें आप 80% तक का डिस्काउंट पा सकते हैं। जल्दी कीजिए, ये ऑफर लिमिटेड है। एडमिशन कीजिए और 1 साल का ऑफर पाइए। अभी नहीं तो कभी नहीं। बाघमारे हॉस्पिटल में दांतों की बीमारी से जुड़े हर तरह का किया जाता है इलाज, जिसके माहिर ओरल एंड मैक्सिलोफेशियल सर्जन डॉक्टर शान करीमी करेंगे आपका उम्मीद से भरपूर इलाज। तो आज ही विजिट कीजिए बाघमारे मल्टी स्पेशलिटी हॉस्पिटल, सकाफरोजा सरकारी उर्दू स्कूल नंबर 4 के पास। यहाँ बच्चों के सारे ऑपरेशंस की फैसिलिटी है हमारे पास। कई बच्चों को सिंपल माइनर प्रोसीजर रहते हैं, वो भी करते हैं हम लोग। जो माइनर ऑपरेशंस हैं वो भी होते हैं, जो मेजर ऑपरेशन है वो भी कई किस्म के ऑपरेशन होते हैं। और ख़बरों के लिए देखते रहिए बी न्यूज़ नेशन।